ಇವತ್ತು ನಾನೇನು ಮಾತಾಡಿದ್ದೀನಿ ಇಷ್ಟಕ್ಕೇ ಆದಷ್ಟು ಬೇಗ ನನ್ನ ಮೇಲೆ ಇನ್ನೊಂದು 2 FIR, ಇನ್ನೊಂದು 2 ಪೋಸ್ಕೋ ಕೇಸು, ಇನ್ನೊಂದು 2 ರೇಪ್ ಕೇಸು ಹಾಕಿ ತಿರ್ಗಾ ನನ್ನನ್ನು ಜೈಲಿಗೆ ಕಳಿಸ್ರು ಆಶ್ಚರ್ಯ ಪಡೋಂಗಿಲ್ಲ. ಏನು ಮಾಡ್ತೀರಿ? ಪ್ರತ್ಯಾಂಗಿನಿ ದೇವಸ್ಥಾನಕ್ಕೆ ಹೋಗ್ಬೇಕಾರೋದು ನಾನು, ಹೋಗ್ಬೇಕಾರೋದು ನಾನು. ಆ ತಾಯಿಗೆ ಒಪ್ಪಿಸ್ಬಿಟ್ಟು ಬರ್ಬೇಕು ನಾನು ಪ್ರತ್ಯಾಂಗಿನಿ ದೇವರಿಗೆ. ನನ್ನ ಮೇಲೆ ಸುಳ್ಳು ಕೇಸ್, ರೇಪ್ ಕೇಸ್ ಕೊಟ್ಟವ್ರಿಗೆ ನೀನೇ ನೋಡ್ಕೋ ತಾಯಿ ಅಂತ ಹೇಳ್ಬೇಕು. ಯಾರೋ ಹೆಣ್ಣುಮಗಳು, ಯಾರೆತ್ತ ಹೆಣ್ಣುಮಗಳು, ಅವ್ರಿಗೊಂದು ಕುಟುಂಬ ಇದೆ, ಕರ್ಕೊಂಬಂದು ಒಂದು ರೇಪ್ ಕೇಸ್ ಕೊಡಿಸ್ತಾರಲ್ಲ, ಇದೆಲ್ಲ ದೇವ್ರ ಮೆಚ್ಚೋ ಕೆಲಸನ. ಈ ರೀತಿ ಒಂದು ಶತ್ರುನ ನೀವು ರಾಜಕೀಯವಾಗಿ ಮಾಡಿರಿ. ಆಯಿತು, ಚುನಾವಣೆಯಲ್ಲಿ ನನ್ನ ಮೇಲೆ 2 ಬಾರಿ ಹೆಣ್ಮಗಳು ನಿಲ್ಲಿಸಿದ್ದೀರಿ, ಅದು ಆಗಲಿಲ್ಲ ಅಂತ ಕೊನೆಗೆ ಇನ್ನೊಂದು ಹೆಣ್ಮಗಳನ್ನ ಕರ್ಕೊಂಬಂದು ರೇಪ್ ಕೇಸ್ ಕೊಟ್ಬಿಡಲ್ಲ. ಏನು ಮಾಡ್ತೀರಿ? ಇವತ್ತು ನಾನು ಮಾತಾಡಿದ್ದೀನಿ, ಬಹುಶಃ ಈ ವಾರದಲ್ಲೇ ಆಗ್ಬೋದೇನಪ್ಪ. ವಾರ 10 ದಿನ ಹುಡುಕ್ತಾರೆ ಇವತ್ತಿಂದ ಯಾರೊಬ್ಬರನ್ನ, ಆದರೆ ನೋಡ್ಬೇಕು ಯಾವ ಕೇಸ್ ಹುಡುಕ್ತಾರೆ ಅಂತ. ನೋಡಿ, ಸಂಪೂರ್ಣವಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಘೋಷಣೆ ಆದಮೇಲೆ ಮೊದಲನೇದಾಗಿ ಸುಧಾಕರ್ ಅವ್ರನ್ನ ಸಂಪರ್ಕಿಸಿ ಸುಧಾಕರ್ ಅವರು ಮಾರ್ಗದರ್ಶನ ಪಡೀರಿ ಅಂತ ನಾನೇ ಹೇಳ್ತೀನಿ. ಯಾವುದು? ಅಲ್ಲಲ್ಲ, ಈಗ ರಾಜ್ಯಾಧ್ಯಕ್ಷರು ಘೋಷಣೆ ಆದಮೇಲೆ ಖಂಡಿತವಾಗ್ಲೂ ಸುಧಾಕರ್ ಅವರು ಸಲಹೆ ಪಡೀರಿ ಅಂತ ನಾನೇ ಹೇಳ್ತೀನಿ. ಅವರು ಲೋಕಸಭಾ ಸದಸ್ಯರಿದ್ದಾರೆ, ಸಲಹೆ ಪಡೀರಿ ಅಂತ ನಾನು ಹೇಳ್ತೀನಿ. ನೋಡಿ, ಅವರಿಗೆ ಒಂದು ಗ್ಯಾರಂಟಿ ಇದೆ, ಯಾವುದೇ ರೀತಿಯಲ್ಲಿ ಯಾರೇ ಸರ್ಕಾರ ಮಾಡಿದ್ರು ನಾವು 1, 2, 3 ಸ್ಥಾನದಲ್ಲಿ ಇರ್ತೀವಿ ಅಂತ. ಪಕ್ಷಕ್ಕೆ ಕೊಡುಗೆ ಅವ್ರದ್ದು ಹೆಚ್ಚಿರಬೇಕು. ನಮಗೆ ಕೊಟ್ಟಂಥ ಗೌರವ ಇವತ್ತು ನಾವು ಋಣಿಯಾಗಿ ಕೆಲಸ ಮಾಡ್ತಾಯಿದ್ವಿ. ಅವರು ನಮಗೆ ಕೊಟ್ಟಂಥ ಪ್ರೀತಿ, ಭಾರತೀಯ ಜನತಾ ಪಕ್ಷದ ಅಭಿಮಾನದಿಂದ ಇವತ್ತು ನಾವು ಆ ಪಕ್ಷಕ್ಕೆ ಋಣಿಯಾಗಿ ಕೆಲಸ ಮಾಡ್ತಾಯಿದ್ವಿ. ಕೆಲವರು ಕಾಂಗ್ರೆಸ್ ಹೋಗ್ತಾರೆ, ಯಾವಾಗ 17 ಜನ ಬಂದರು ಆ ಪೈಕಿ ಕೆಲವರು ಮತ್ತೆ ಕಾಂಗ್ರೆಸ್ಗೆ ಮರಳಿ ಹೋಗ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಮುನಿಯಪ್ಪನವ್ರ ಮೇಲೆ ಸುಧಾಕರ್ ಮತ್ತಿತರರು ಬರ್ತಾರೆ ನಮ್ಮ ಪಕ್ಷಕ್ಕೆ ಅಂತ ಹೇಳಿದ್ದಾರೆ. ಸುಧಾಕರ್ ಅವರು, ಮುನಿಯಪ್ಪನವರು ಒಂದು ತಾಯಿ ಮಕ್ಕಳಾಗಿ ಹುಟ್ಟಿಲ್ಲ ಅಷ್ಟೇ. ಅವ್ರು ಅಲ್ಲಿರುವಾಗ ಇವ್ರನ್ನ ಕರೆದ್ರು, ಇವ್ರು ಅಲ್ಲಿರುವಾಗ ಇವ್ರು ಅವ್ರನ್ನ ಕರೀತಾವ್ರೆ, ಅಂಥ ವ್ಯತ್ಯಾಸ ಏನೂ ಇಲ್ಲ. ಆದರೆ ಸುಧಾಕರ್ ಅವ್ರಿಗೆ ಮುನಿಯಪ್ಪ ಅವ್ರು ಬೇಕು, ಮುನಿಯಪ್ಪ ಅವ್ರಿಗೆ ಸುಧಾಕರ್ ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.